ಯಾರು ದೇವರಿಗಾಗಿ ಕಾಯ್ತಾರೆ, ಒಂದು ದಿನ ಕಾದರೆ ದೇವರಂತಾನೆ ನನಗೋಸ್ಕರ ಕಾಯ್ತಾ ಇದ್ದೀಯಾ, ನಿನ್ನನ್ನು 7 ಜನ್ಮದಲ್ಲಿ ನಿನ್ನ ತಲೆಯನ್ನು ನಾನು ಕಾಯ್ತೇನೆ ಅಂತ. ಒಂದು ದಿನ ಭಗವಂತನಿಗಾಗಿ ಎಲ್ಲವನ್ನೂ ಬದಿಗಿಟ್ಟು ಭಗವಂತನ ಬರುವಿಕೆಗಾಗಿ ಕಾದು ಕುಳಿತರೆ ಸಾಕು. ಶಬರಿ ರಾಮನ ಬರುವಿಕೆಗಾಗಿ ಕಾದಳು, ಅದೇ ಅವಳ ತಪಸ್ಸು. ಕೃಷ್ಣ ಬರುವಿಕೆಗಾಗಿ ಕಾಯೋದಿದೆಯಲ್ಲ, ತಾಳ್ಮೆಯಿಂದ ತಾಳೋದಿದೆಯಲ್ಲ, ಇದೇ ದೊಡ್ಡ ತಪಸ್ಸು ಅಂತ ರಾಜರು ತಿಳಿಸ್ತಾರೆ. ಕೃಷ್ಣ ಬರುವಾಗ, ಬಂದ ಮೇಲೆ ಅರ್ಘ್ಯ ಕೊಡುವಾಗ ಭಕ್ತಿಯಿಂದ ಕೊಡಬೇಕಾದರೆ ಭಗವಂತನ ಬಗ್ಗೆ ತಿಳಿದು ಕೊಡಬೇಕು. ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಭಗವಂತನ ಬಗ್ಗೆ ತಿಳುವಳಿಕೆ ಬೇಕು. ಹಾಗಾಗಿ ನನ್ನ ವಿಷಯ ಹರಿದಾಸರು ಕಂಡ ಕೃಷ್ಣ. ಇವತ್ತು ಹರಿದಾಸಾಗ್ರಣಿಗಳು ಶ್ರೀ ವಾದಿರಾಜ ಗುರುಸಾರ್ವಭೌಮರು. ಶ್ರೀ ವಾದಿರಾಜ ಗುರುಸಾರ್ವಭೌಮರು ಅನೇಕ ಉದ್ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಯುಕ್ತಿ ಮಲ್ಲಿಕೆ, ಗುರುವರ್ಥ ದೀಪಿಕವೇ ಮೊದಲಾದ ಅನೇಕ ದೊಡ್ಡ ದೊಡ್ಡ ಸಂಸ್ಕೃತ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು. ಜಗದೊಡೆಯನಾದ ಕೃಷ್ಣನ ಕಥೆಯನ್ನು 1000ಕ್ಕೂ ಮಿಕ್ಕ ಶ್ಲೋಕಗಳಿಂದ ಸಂಸ್ಕೃತದಲ್ಲಿ ಅತ್ಯದ್ಭುತವಾದ ಕಾವ್ಯ ರುಕ್ಮಿಣೀಶ ವಿಜಯ ಅಂತ ರಚನೆ ಮಾಡಿದ್ದಾರೆ. ಇಷ್ಟು ಮಾಡಿದ್ರೂ ಅವರಿಗೆ ತೃಪ್ತಿ ಇಲ್ಲ. ಸಜ್ಜನರ ಉದ್ಧಾರಕ್ಕಾಗಿ ಎಲ್ಲರ ಬಾಯಲ್ಲಿ ಆ ಕೃಷ್ಣನ ಕಥೆ ಬರಬೇಕು. ಜಾತಿ ಮತ ಪಂಥ ಮೀರಿ ಎಲ್ಲ ಮಾನವರು ಮಾಧವನ ಭಕ್ತರಾಗಬೇಕು. ಆ ಮಾಧವ ಮಧುಸೂದನನ ಕಥೆ ಅವರ ಬಾಯಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ವಾದಿರಾಜ ಶ್ರೀಮಚ್ಚರಣರು ಭಾಗವತವನ್ನು ಆಧಾರವಾಗಿಟ್ಕೊಂಡು ಸುಮಾರು 1400 ಪದ್ಯಗಳಲ್ಲಿ ಕೃಷ್ಣನ ಚರಿತ್ರೆಯನ್ನು ಕನ್ನಡದ ಕನ್ನಡಿಯಲ್ಲಿ ತಂದಿಟ್ಟಿದ್ದಾರೆ. ಕೃಷ್ಣ ಬಾಲಲೀಲೆಗಳು ಅಂತ. ಹೇಗೆ ಭಾಗವತದಲ್ಲಿ ಪೂರ್ವಾರ್ಧ ಉತ್ತರಾರ್ಧ ಇದೆ, ಹಾಗೆ ಕಂಸನ ವಧೆಯ ತನಕ 900 ಪದ್ಯಗಳಲ್ಲಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಮುಂದಿನ ಕೃಷ್ಣನ ಕಾರ್ಯಭಾರ್ಯವನ್ನು 400 ಪದ್ಯಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅವರು ಕಂಡಂತೆ ಕೃಷ್ಣನನ್ನು ಕಾಣುವ ಯೋಗ್ಯತೆ ಮತ್ತೊಬ್ಬ ಜೀವರಿಗಿಲ್ಲ. ಜೀವೋತ್ತಮರಾದ ವಾಯುದೇವರ ಪದವಿಗೆ ಅರ್ಹರಾದಂತಹ ವಾದಿರಾಜರು ಕಾಣುವಾಗ ಸ್ಫುಟತೆ, ಆ ಕ್ಲಾರಿಟಿ, ಅದು ಮತ್ತೊಬ್ಬರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರ ಭಾಷೆಯಲ್ಲಿ, ಅವರ ಪದಗಳಲ್ಲಿ ನಿಮಗೆ ಅಲ್ಲಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು. ವಾದಿರಾಜ ಶ್ರೀಮಚ್ಚರಣರು ಕೃಷ್ಣ ಬಾಲಲೀಲೆಯನ್ನು ಆರಂಭ ಮಾಡಿ, ಕಮಲನಾಭನ ಪಾದ ಕಮಲಗಳಿಗೆ ನಮೋ ಎಂಬೆ ಅಮಲಮತಿಯ ಕೊಡುವೆನೆಂದು ಕಮಲಗೆರೆಗುವೆ. ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಕಮಲನಾಭನ ಪಾದ ಕಮಲಗಳಿಗೆ ಎರಗುವೆ. ಅಷ್ಟೇನಾ ಅಂದರೆ ಅಮಲಮತಿಯ ಕೊಡುವುದೆಂದು ಕಮಲೆಗೂ ಎರಗುವೆ. ಲಕ್ಷ್ಮಿಯನ್ನು ಬಿಟ್ಟಿಲ್ಲ. ಯಾಕಂದರೆ ಸಕಲ ವಾಂಗ್ಮನಸ್ಸ ದೇವತಾ. ಅವರ ಉಪಾಸನೆ ಹೇಗಿರುತ್ತೆ ಅಂದರೆ, ಆಚಾರ್ಯರು ಹೇಳ್ತಾರೆ, ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನಿ ನಮಃ ಎಂದೆಂದು ಲಕ್ಷ್ಮೀನಾರಾಯಣರು ಬಿಡದೇ ಇರುವವರು. ನೀವು ಒಂಟಿ ದೇವರಿಗೆ ನಮಸ್ಕಾರ ಮಾಡಿದ್ರೆ ಆಗೋಲ್ಲ. ಜೋಡಿ ದೇವರು ಲಕ್ಷ್ಮೀನಾರಾಯಣನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಅಮಲಮತಿಯ ಕೊಡು. ಭಗವಂತನನ್ನು ಸ್ತೋತ್ರ ಮಾಡಬೇಕಾದ್ರೆ ನಿರ್ದುಷ್ಟವಾದ ಬುದ್ಧಿ ಬೇಕು. ದೋಷದಿಂದ ಕೂಡಿದ ಬುದ್ಧಿಗೆ ಭಗವಂತನ ಸ್ತೋತ್ರ ಮಾಡುವ ಶಕ್ತಿ ಬರೋಲ್ಲ. ಅದನ್ನು ಕೊಡುವವಳು ಯಾರು? ಯದ್ಯಪಿ ವಾದಿರಾಜರ ಬುದ್ಧಿಯಲ್ಲಿ ದೋಷದ ಲವಲೇಶ ಇಲ್ಲ. ಕಾರಣ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರರು ಅವರಾದ ಕಾರಣ. ಆದರೆ ಹೇಳುವ ಕೇಳುವ ನಮ್ಮ ಬುದ್ಧಿಯಲ್ಲಿ ಸದಾ ದೋಷದಿಂದ ಕೂಡಿದೆ. ಇಂಥ ದೋಷ ನಮ್ಮಲ್ಲಿ ಬರಬಾರ್ದು ಬುದ್ಧಿಯಲ್ಲಿ ಅಂದರೆ ರಮಾದೇವಿಯ ಅನುಗ್ರಹ ಬಹಳ ಮುಖ್ಯ ಅಂತ ಹೇಳ್ತಾ
ವಾಯು ಹನುಮ ಭೀಮ ಶ್ರೀಮದಾನಂದ ತೀರ್ಥರ ಪಾದ ಪದ್ಮಗಳಿಗೆ ಎರಗುವೆ ಪರುಮ ಹರುಷದಿಂದಲೀ. ಅವತಾರತ್ರಯ ಆ ಮುಖ್ಯ ಪ್ರಾಣನಿಗೆ ನಮಸ್ಕಾರ ಮಾಡಿಕೊಳ್ತಾ ಪರಂಪರೆಗೆ ನಮಸ್ಕಾರ ಮಾಡ್ತಾ ಹಿರಿಯರಿಗೆ ಗುರುಗಳಿಗೆ ಮುನಿಗಳಿಗೆ ಋಷಿಗಳಿಗೆ ಎರಗಿ ಪೇಳ್ವೆ ರಾಮಕೃಷ್ಣರ ಬಾಲಲೀಲೆಯ. ಎಲ್ಲ ಗುರುಗಳು ಹಿರಿಯರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಜಗನ್ನಾಥದಾಸರು ಹೇಳುವಾಗ, ಆ ಕಮಲ ನಾಭಾದಿಯತಿಗಳ ನೀಕಕ ನಮಿಪೆ ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ಅಂತ ವರ್ಣನೆ ಮಾಡಿದ್ದಾರೆ. ದೊಡ್ಡವರ ಅನುಗ್ರಹ ಇಲ್ಲದೆ ಭಗವಂತನ ಕಥೆಯನ್ನು ಹೇಳುವ ಕೇಳುವ ಯೋಗ್ಯತೆ ಸಿಗೋಲ್ಲ. ಇವತ್ತು ನೀವೆಲ್ಲ ಬಂದು ಕೂತಿದ್ದೀರಿ ಅಂದರೆ ಪ್ರಾಚೀನಾಚರಣ ಪುಣ್ಯ, ನಿಮ್ಮ ಹಿರಿಯರು ಮಾಡಿದ ಪುಣ್ಯದಿಂದ ಇಲ್ಲಿ ಬಂದು ಕೂತಿದ್ದೀರಿ, ಇಲ್ಲಿ ಬಂದಿದ್ದೀರಿ. ಈ ಬಂದೆಲ್ಲೋ ಶಾಪಿಂಗಲ್ಲಿ ನಿಂತಿಲ್ಲ, ಕೃಷ್ಣನ್ ನೋಡಿದ್ದೀರಿ. ಬರೀ ನೋಡಿದ್ದಲ್ಲ, ಅವನಲ್ಲಿ ಗಾಢವಾದ ಭಕ್ತಿ ಬೇಕು ಅಂತ ಅವನ ಕಥೆ ಕೇಳಲಿಕ್ಕೆ ಕೂತಿದ್ದೀರಿ. ಬರೀ ನೋಡಿದ್ದಲ್ಲ, ಅವನಲ್ಲಿ ಗಾಢವಾದ ಭಕ್ತಿ ಬೇಕು ಅಂತ ಅವನ ಕಥೆ ಕೇಳಲಿಕ್ಕೆ ಕೂತಿದ್ದೀರಿ. ಇದಕ್ಕೆಲ್ಲ ಗುರು ಹಿರಿಯರ ಅನುಗ್ರಹ ಬೇಕು. ಚಿತ್ತದ್ವಲ್ಲ ಪಾದ ಚಿತ್ತದಲ್ಲಿ ಇಟ್ಟು ನಾನು ಭಕ್ತಿಯಿಂದ ಪೇಳ್ವೆ ರಾಮ ಕೃಷ್ಣ ಚರಿತಯ. ಚಿತ್ತದ್ವಲ್ಲಭಾನ ಪಾದ, ಭಗವಂತನ ಪಾದ ತಲೆಯಲ್ಲಿರಬೇಕು. ದೇವರ ಕತೆ ಹೇಳಬೇಕಾದ್ರೆ ದೇವರನ್ನು ಮರೆತು ಹೇಳಬೇಡಿ. ನಿಮ್ಮ ಎಲ್ಲ ಮಿಸ್ಟೇಕ್ಗಳಲ್ಲಿ ದೊಡ್ಡ ಮಿಸ್ಟೇಕ್ ಯಾವುದು ಗೊತ್ತಾ? ವ್ಯಾಸರಾಜರು ಹೇಳ್ತಾರೆ, ಆದ್ಯಪರಾಧ ಹರಿವಿಸ್ಮರಣೆ. ದೇವರನ್ನು ಮರಿಬಾರ್ದು. ದೇವರ ಪಾದ ದೇವರ ಪದ ತಲೆಯಲ್ಲಿ ಯಾವಾಗೂ ಇರಬೇಕು. ಬ್ರಹ್ಮದೇವರು ಹೇಳ್ತಾರೆ, ನನ್ನ ಕಣ್ಣು ಕೆಟ್ಟ ದಾರಿಗೆ ಹೋಗೋಲ್ಲ, ನನ್ನ ಇಂದ್ರಿಯಗಳು ಅಸತ್ಪಥದಲ್ಲಿ ಹೋಗಲ್ಲ. ಕಾರಣ ನಾನು ಯಾವಾಗಲೂ ಭಕ್ತಿಯಿಂದ ನನ್ನ ಕಂಠದಲ್ಲಿ ನನ್ನ ಹೃದಯದಲ್ಲಿ ಭಗವಂತನ ಸ್ಮರಣೆ ಮಾಡ್ತೇನೆ ಅಂತ. ಅವರೇ ಮುಂದೆ ಆಗುವವರಾದ ಕಾರಣ ಇವರಂತ ಇದ್ದಾರೆ, ಚಿತ್ತದ್ವಲ್ಲಭಾನ ಪಾದ ಚಿತ್ತದಲ್ಲಿ ಇಟ್ಟು ನಾನು ಭಕ್ತಿಯಿಂದ ಪೇಳ್ವೆ ರಾಮ ಕೃಷ್ಣ ಚರಿತಯ. ರಾಮ ಮತ್ತು ಕೃಷ್ಣ ಇವರ ಚರಿತ್ರೆಯನ್ನು ಹೇಳ್ತೇನೆ ಅಂತಾರೆ. ಘಟ್ಟ ಬೆಟ್ಟ ಸಾಗರ ಸುತ್ತಲಿದ್ದ ಅಸುರರ ಹೊತ್ತಿರಲಾರೆನೆಂದು ಪೃಥ್ವಿ ಅತ್ತಳು. ಎಷ್ಟು ಅದ್ಭುತವಾಗಿ ವೇದವ್ಯಾಸದೇವರ ಮಾತನ್ನೇ ಕನ್ನಡೀಕರಿಸ್ತಾರೆ ಅಂದರೆ, ಭಗವಂತ ಭೂಮಿಗೆ ಬಂದದ್ದು ಭೂಭಾರ ಹರಣಕ್ಕೆ. ಭೂಮಿಗೆ ಏನು ಭಾರ ಆಗಿತ್ತು? ಅವಳು ಎಲ್ಲ ದೈತ್ಯರು, ಎಲ್ಲಿ ಘಟ್ಟ ಬೆಟ್ಟ ಸಾಗರ ಎಲ್ಲ ಕಡೆ ಇರುವ ದೈತ್ಯರ ಭಾರವನ್ನು ನನಗೆ ತಾಳಲಿಕ್ಕಾಗಲಿಲ್ಲ ಅಂತ ಅಶ್ರುಮುಖಿ ಭೂತ್ವ ಭಾಗವತ ವರ್ಣನೆ ಮಾಡುತ್ತೆ. ಅವಳು ಗೋರೂಪವನ್ನು ಧಾರಣೆ ಮಾಡಿ ಕಣ್ಣಲ್ಲಿ ನೀರನ್ನು ತಂದುಕೊಳ್ತಾ ಭಗವಂತನ ಬಳಿಗೆ ಮೊರೆ ಇಟ್ಟಿದ್ದಾಳೆ, ಸ್ವಾಮಿ ಭೂಭಾರ ಹರಣ ಮಾಡು ಅಂತ. ನಮಗೊಂದು ಆಶ್ಚರ್ಯ, ಭೂಮಿಗೆ ಭಾರ ಯಾರು? ತುಂಬ ಊಟ ಮಾಡೋರ, ಕೆ ಜಿ ಗಟ್ಟಲೆ ತೂಗೋರ. ನಿಜವಾಗಿ ಭೂಮಿಗೆ ಭಾರ ಯಾರೂ ಅಲ್ಲ ರೀ. ಅವಳಿಗೆ ಸರ್ವಂ ಸಹ ಅಂತ ಹೆಸರು. ಎಲ್ಲವನ್ನು ಸಹನೆ ಮಾಡ್ತಾಳೆ ಅವಳು, ಸಾಮಾನ್ಯ ಅಲ್ಲ. ಎಷ್ಟು ಭಾರ ಇದ್ದರೂ ಬೋರ್ ಆಗದೆ, ನಮ್ಮನೇಲಿ ಯಾರಾದರೂ ಭಾರ ಇದ್ದರೆ ಅವ್ರು ನೋಡ್ತಿದ್ರೆ ಬೋರ್ ಆಗತ್ತೆ ನಮಗೆ. ಆದರೆ ಭೂಮಿಗೆ ಯಾರೂ ಬೋರ್ ಇಲ್ಲ, ಯಾರೂ ಭಾರವೂ ಇಲ್ಲ. ಹಾಗಾಗಿ ನಿಜವಾಗಿ ಭಾರ ಯಾರು ಗೊತ್ತಾ? ವಾದಿರಾಜ ಶ್ರೀಮಚ್ಚರಣರೇ ಅವರ ರುಕ್ಮಿಣೀಶ ವಿಜಯದಲ್ಲಿ ವರ್ಣನೆ ಮಾಡುವಾಗ ಹೇಳ್ತಾರೆ, ಪತಿನಿಂದಕೆಭ್ಯ ಪತಿವ್ರತಾನಾಂ ಅಪರಕ್ವಭಾರ. ಪತಿವ್ರತ ಸ್ತ್ರೀಗೆ ತನ್ನ ಗಂಡನ ನಿಂದೆ ಮಾಡುವವರು ಹೇಗೆ ಭಾರ ಆಗುತ್ತಾರೆ, ಹಾಗೆ ಶ್ರೀ ಭೂ ದುರ್ಗಾ ಭೂಮಿಗೆ ಪತಿ, ಭೂ ವರಾಹ, ವರಾಹ ಅಂದರೆ ನಾರಾಯಣ. ಆ ಭಗವಂತನ ನಿಂದಕರು ಯಾರಿದ್ದಾರೆ, ಹರಿದ್ವೇಷಿಗಳು ಯಾರಿದ್ದಾರೆ, ದ್ವೇಷ ಮಾಡಿದ್ರೆ ಪರವಾಗಿಲ್ಲ ರೀ, ಹರಿಯೇ ಇಲ್ಲ ಅಂತಾರಲ್ಲ. ಗಂಡ ಇರುವವರಿಗೆ ನಿಮ್ಮ ಗಂಡ ಇಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರುತ್ತ್ರಿ. ದೇವರೇ ಇಲ್ಲ ಅಂತಾರೆ. ಇದಕ್ಕಿಂತೂ ಸಿಟ್ಟೇನು ಗೊತ್ತಾ? ಇದಕ್ಕಿಂತೂ ಸಿಟ್ಟೇನು ಗೊತ್ತಾ? ಯಾರಾದರೂ ನಾನೇ ನಿಮ್ಮ ಗಂಡ ಅಂದ್ರೆ ಇನ್ನೆಟ್ಟು ಸಿಟ್ಟು ಬಂದಾತ್ರಿ.
ಅಲ್ವಾ? ನಾನೇ ಒಡೆಯ, ನಾನೇ ದೇವರು ಅಂದರೆ ಇನ್ನೆಟ್ಟು ಸಿಟ್ಟು ಬರುತ್ತೀರಿ ಅಲ್ವಾ? ಇನ್ನು ಕೆಲವರು ದೇವ್ರಿಗೆ ಏನು, ನಿಮ್ಮ ಯಜಮಾನ್ರು ಏನು ಪ್ರಯೋಜನ ಇಲ್ಲ, ನಿಮ್ಮ ಯಜಮಾನ್ರು ಗುಣವೇ ಇಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರುತ್ತೀರಿ. ಇನ್ನು ಕೆಲವರು 8 ಗುಣ ಅಂತ ಕೆಲವರು. ಆದರೆ ಸರ್ವ ಗುಣಗಣ ಪರಿಪೂರ್ಣ, ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ದೋಷ ದೂರ, ಸರ್ವತಂತ್ರ ಸ್ವತಂತ್ರ ಇತ್ಯಾದಿ ಭಗವಂತನ ಗುಣಗಳಿಂದ ಕೊಂಡಾಡಿದ ಏಕಮೇವ ದ್ವಿತೀಯ ಜಗತ್ತಿನ ಜಗದ್ಗುರುಗಳು ಅಂದರೆ ಒಬ್ಬರೇ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಯಾರಿಗೂ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನ ಬಾರದಿದ್ದ ಸಂದರ್ಭದಲ್ಲಿ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಕೊಡಲಿಕ್ಕಾಗಿಯೇ ಭಗವಂತ ಆಥರೈಸ್ ಆಗಿ ಭೂಮಿಗೆ ಕಳಿಸಿದ ದೇವತೆ ವಾಯುದೇವರು. ಹಾಗಾಗಿ ಯಾರು ಪತಿಯನ್ನು ನಿಂದೆ ಮಾಡ್ತಾರೆ ಅವರಿಗೆ ಭೂಮಿ ಮೇಲಿರುವ ಅಧಿಕಾರ ಇಲ್ಲ. ಇವತ್ತು ಜಗತ್ತು ಬರ್ತಿ ದೇವರನ್ನು, ಧರ್ಮವನ್ನು ನಿಂದೆ ಮಾಡುವವರು ಜಾಸ್ತಿ ಆಗ್ತಾ ಇದ್ದಾರೆ. ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಾದ ದಿನ. ಯಾವಾಗಲೂ ಭಗವಂತನೇ ಬರ್ತಾನೆ ಅಂತಿಲ್ಲ. ನಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮವನ್ನು ಬಿಡದೆ ಮಾಡಿದಾಗ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಆ ನಿಟ್ಟಿನಲ್ಲಿ ಭೂಮಿಗೆ ಬಹಳ ದುಃಖ ಆಯ್ತಂತೆ. ಇಂಥ ದೈತ್ಯರು ನನ್ನ ಮೇಲಿದ್ದಾರೆ, ಇವರು ಭೂಮಿಗೆ ಭಾರ, ಅನ್ನಕ್ಕೆ ದಂಡ. ದೇವರನ್ನು ನಿಂದೆ ಮಾಡುವವರು, ಧರ್ಮವನ್ನು ನಿಂದನೆ ಮಾಡುವವರು ಭೂಮಿಗೆ ಭಾರ. ಮತ್ತು ಅದರ ಕಂಟಿನ್ಯೂ ಏನಂದರೆ ಅನ್ನಕ್ಕೆ ದಂಡ. ಅವರು ಏನಾದರೂ ಮಾಡಿ ಈ ಭೂಭಾರ ಹರಣ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾಳೆ. ರಾಜ ದೈತ್ಯರನ್ನು ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ ಶಬ್ದ. ನಾನು ಯಾವುದು ಹೇಳಲ್ಲ, ಇದು ಪ್ರಿಂಟು ಆಗಿದೆ, ಓದ್ಕೊಳ್ಳೋರು ಓದ್ಕೊಳ್ಬಹುದು. ರಾಜ ದೈತ್ಯರನ್ನ ತಾಳಲಾರದೆ ಭೂಮಿ ದೇವಿ ಹೋಗಿ ಮೊರೆಯ ಇಟ್ಟಳು ದೇವತೆಗಳ. ರಾಜ ದೈತ್ಯರು ಅಂದರೆ ದೈತ್ಯರೆಲ್ಲ ರಾಜರಂತೆ ವೇಷವನ್ನು ಹಾಕ್ಕೊಂಡಿದ್ರಂತೆ. ಈಗ ಸ್ವಲ್ಪ ಉಲ್ಟ ಮಾಡಿಕೊಳ್ಬೇಕು, ರಾಜಕೀಯ ಅಂತ ಹಾಕ್ಕೊಂಡ್ಬಿಟ್ರೆ ಆಯ್ತು. ಆ ರೀತಿ ದೈತ್ಯರು ಈಗ ಹೇಗಿದ್ದಾರೆ ಅಂದರೆ, ಒಳ್ಳೆಯವರು ಇದ್ದಾರೆ ಜಗತ್ತಲ್ಲಿ, ಎಲ್ಲ ಕಾಲಕ್ಕೆ ಎಲ್ಲ ರೀತಿ ಜನ ಇರ್ತಾರೆ. ಒಂದು ಮಾತು ಹೇಳಿದೆ ಅಂದರೆ ಅದು ಎಲ್ಲರಿಗೂ ಸೇರತ್ತೆ ಅಂತ ಯಾರೂ ಅಂದ್ಕೊಳ್ಬಾರ್ದು. ರಾಜಕೀಯದಲ್ಲಿ ಒಳ್ಳೆಯವರು ಇರೋದ್ರಿಂದಲೇ ಇವತ್ತು ರಾಮನ ನಾಮ ಈ ಭೂಮಿಯ ಮೇಲೆ ಪ್ರತಿಧ್ವನಿಸ್ತಾ ಇದೆ. ರಾಮನ ನಾಮ ಉಚ್ಚಘೋಷವಾಗಿ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಮೊಳಗುತ್ತಾ ಇದೆ ಅನ್ನಲಿಕ್ಕೆ ರಾಮ ಭಕ್ತರು ರಾಜಕೀಯದಲ್ಲಿ ಇವತ್ತಿಗೂ ಇರುವ ಕಾರಣ. ಅದರಿಂದ ರಾಜಕೀಯದಲ್ಲಿ ಇರೋರೆಲ್ಲ ಕೆಟ್ಟವರಲ್ಲ. ಹಣ್ಣಿನ ಗುಂಪು ಅಂದರೆ ಕೆಟ್ಟ ಹಣ್ಣು ಇರುತ್ತೆ, ಒಳ್ಳೆಯ ಹಣ್ಣು ಇರುತ್ತೆ. ಕೆಟ್ಟ ಹಣ್ಣು ಜೊತೆಯಲ್ಲಿದ್ದರೆ ಉಳಿದ ಹಣ್ಣನ್ನು ಕೆಡಿಸತ್ತಾದ ಕಾರಣ ಕೆಟ್ಟ ಹಣ್ಣನ್ನು ಒಳ್ಳೆಯ ಹಣ್ಣಿನಿಂದ ತೆಗೆಯುವಂತೆ ಒಳ್ಳೆಯ ಜನ ಇದ್ದಾರೆ. ಅವರಿಗೆ ನಿನ್ನ ಅನುಗ್ರಹ ಆಗಬೇಕಿದೆ. ರಾಜ ದೈತ್ಯರನ್ನು, ದೈತ್ಯರ ವೇಷದಲ್ಲಿ ರಾಜರಿದ್ದಾರೆ, ಅವರನ್ನು ತಾಳ್ಲಿಕ್ಕಾಗ್ತಾ ಇಲ್ಲ ಅಂತ ಅವಳೇನು ಮಾಡಿದ್ದಾಳೆ, ದೇವತೆಗಳಿಗೆ ಮೊರೆ ಇಟ್ಟಿದ್ದಾಳೆ. ಯಾರು ದೇವತೆಗಳು? ಬ್ರಹ್ಮಾಣಂ ಶರಣಂ ಯಯೌ. ಭಾಗವತ ಹೇಳುತ್ತೆ, ಬ್ರಹ್ಮದೇವರ ಬಳಿಗೆ ಹೋಗಿದ್ದಾಳೆ. ಯಾಕೆ ಬ್ರಹ್ಮದೇವರ ಹತ್ರ ಹೋದ್ಲು? ನೇರ ನಾನ್ ಸ್ಟಾಪ್ ವಿಷ್ಣು ಹತ್ರನೇ ಹೋಗ್ಬೋದಲ್ಲ, ಹಾಗೆ ಹೋಗೋ ಹಾಗಿಲ್ಲ. ಒಂದು ಕ್ರಮ ಅದು. 1, 2 ಬ್ರಹ್ಮದೇವರು ತಾವೇ ತಾನೇ ಎಲ್ಲ ಸೃಷ್ಟಿ ಮಾಡಿರೋದು. ಇಂಥ ಕೆಟ್ಟವ್ರನ್ನ ಸೃಷ್ಟಿ ಮಾಡಿದವ್ರು ನೀವೇ, ಆದ್ದರಿಂದ ಇವರ ಬಾಧೆ ಜಾಸ್ತಿ ಆಗಿದೆ ಎಂದಾಗ ಬ್ರಹ್ಮದೇವರು ಹೇಳ್ತಾರೆ, ನಾನು ಸೃಷ್ಟಿ ಮಾಡಿದೆ ಅಂತ ನೀನು ತಿಳಿದದ್ದೇ ತಪ್ಪು. ನಾನು ಸೃಷ್ಟಿ ಮಾಡಿದ್ದಲ್ಲ. ನನಗೆ ಸೃಷ್ಟಿ ಅಲ್ಲ, ಯಾವ ಕೆಲಸ ಮಾಡುವ ಸ್ವಾತಂತ್ರ್ಯವೂ ಇಲ್ಲ. ಸ್ವಪಾರತಂತ್ರ್ಯಂ ಭುವಿ ದರ್ಶಯಂತಹ. ಇದು ವಾದಿರಾಜರೇ ರುಕ್ಮಿಣೀಶ ವಿಜಯದಲ್ಲಿ ಸುಂದರವಾಗಿ ವರ್ಣನೆ ಮಾಡ್ತಾರೆ. ನಮಸ್ಕಾರ ಮಾಡಿದರೆ, ಕೈ ಮುಗಿದು ನಿಂತರೆ ಬ್ರಹ್ಮದೇವರಂತ ಇದ್ದಾರೆ. ಯಾರಿಗೆ ತೊಂದರೆ ಬಂದರೂ ಕೂಡ ಎಲ್ಲರ ಬಂಧನವನ್ನು, ಎಲ್ಲರ ದುಃಖವನ್ನು ಬಿಡುಗಡೆ ಮಾಡುವವ ಒಬ್ಬನೇ ಅವನು ಮುಕುಂದ ಅಂತ ಹೇಳಿ ದೇವತೆಗಳೆಲ್ಲರೂ ಭೂಮಿ ದೇವಿಯ ಒಡಗೂಡಿಕೊಂಡು ಕ್ಷೀರಸಾಗರಾಶಯ ನದಿದಿರು ಬಂದರಾಗಲೇ. ಅವರೆಲ್ಲರೂ ಕ್ಷೀರಸಾಗರದ ದಂಡೆಗೆ ಬಂದಿದ್ದಾರೆ. ಬರುವಾಗ ಗೋವು ರೂಪ ಧರಿಸಿ ಭೂಮಿ ದೇವಿ ಅಜನ ಬಳಿಗೆ ಬರಲು ದೇವಾದಿದೇವನ ಸ್ತುತಿಸುತ್ತಿದ್ದರು. ಗೋವು ರೂಪ ಧರಿಸಿ ಭೂಮಿ ದೇವಿ ಗೋರೂಪ ಧಾರಣೆ ಮಾಡ್ಕೊಂಡು ಬಂದ್ಲು. ಯಾಕೆ? ಡ್ರೆಸ್ ಯಾಕೆ ಚೇಂಜ್ ಮಾಡ್ಕೊಂಡು ಬಂದ್ಲು? ಭೂಮಿ ಥರನೇ ಹೋಗ್ಬೋದಲ್ಲ. ಹೇಗಂದ್ರೆ ಹಾಗೆ ಹೋಗಬಾರ್ದು ದೇವರ ಹತ್ರ.